ಜ್ವಾಲಾಮುಖಿ ತುಂಬಾ ಪ್ರಭಾವಶಾಲಿಯಾಗಿದೆ. ಇದು ಸುಮಾರು 60 ಬಾರಿ ಭೂಮಿಯ ಮೇಲೆ ಸ್ಫೋಟಗೊಂಡಿದೆ. ಸೌರ ಮಂಡಲವು ಅನೇಕ ಜ್ವಾಲಾಮುಖಿಗಳು ಮತ್ತು ವಿಚಿತ್ರ ಸ್ಫೋಟಕಗಳಿಗೆ ನೆಲೆಯಾಗಿದೆ. ಇನ್ನು ನದಿ ಅಂತಿಲ್ಲ, ಪರ್ವತ ಅಂತಿಲ್ಲ, ಸಾಗರ ಅಂತಿಲ್ಲ, ಸರೋವರ ಅಂತಿಲ್ಲ. ಎಲ್ಲಿ ಬೇಕಾದರೂ ಜ್ವಾಲಾಮುಖಿ ಸ್ಫೋಟಗೊಳ್ಳಬಹುದು. ಇದಕ್ಕೆ ಇಲ್ಲೇ ಸ್ಫೋಟವಾಗಬೇಕು ಅಂತೇನೂ ನಿಯಮಗಳಿಲ್ಲ. ಎಲ್ಲವೂ ಪ್ರಕೃತಿಯ ಆಟ. ಇದ್ದಕ್ಕಿದ್ದಂತೆ ಸಮುದ್ರದಾಳದಿಂದ ಬೆಂಕಿಯುಂಡೆ ಉಗುಳಲು ಶುರುವಾಗಿ ಬಿಡುತ್ತದೆ. ಒಮ್ಮೊಮ್ಮೆ ಆಳದ ಸರೋವರದಿಂದಲೂ ಮೇಲಕ್ಕೆ ಬಂದುಬಿಡುತ್ತೆ. ಒಮ್ಮೊಮ್ಮೆ ಹರಿಯುವ ನದಿ ನೀರಿನ ಮೇಲೂ ಲಾವಾರಸ ಹರಿದು ಹಾಗೆಯೇ ಬೆಂಕಿಯ ಮೆರವಣಿಗೆ ಶುರುವಾಗಿಬಿಡುತ್ತೆ. ವಿಶ್ವದಲ್ಲಿ ನಾನಾ ರೀತಿಯ ಜ್ವಾಲಾಮುಖಿಗಳಿದ್ದಾವೆ. ಇವುಗಳಲ್ಲಿ ಶಾಶ್ವತ ಜ್ವಾಲಾಮುಖಿಗಳು ಅನೇಕ ದ್ವೀಪ ರಾಷ್ಟ್ರಗಳಲ್ಲಿದ್ದಾವೆ. ಇವು ಆಗಾಗ ಜೀವ ಪಡೆದುಕೊಂಡು ತಮ್ಮ ಅಟ್ಟಹಾಸ ತೋರಿಸುತ್ತಿರುತ್ತವೆ. ಈ ಜ್ವಾಲಾಮುಖಿಗಳ ರಣಾರ್ಭಟ ಹೆಚ್ಚಾಗಿ ಕಾಣಿಸುವುದು ಈ ದ್ವೀಪ ಪ್ರದೇಶಗಳಲ್ಲೇ. ಆದರೂ ಕೂಡ ಈ ಪ್ರದೇಶದ ಕಡೆಗೆ ಪ್ರವಾಸಿಗರು ಹೋಗುವುದನ್ನು ಕಡಿಮೆ ಮಾಡಿಲ್ಲ. ಆತಂಕ, ಭಯ ಇದ್ದರೂ ಕೂಡ ಇಂತಹ ಜ್ವಾಲಾಮುಖಿಗಳ ಹಾಟ್ಸ್ಪಾಟ್ಗಳಿಗೆ ಎಂಟ್ರಿ ಕೊಡ್ತಾನೆ ಇರ್ತಾರೆ. ಆದರೆ ಗ್ರಹಚಾರ ಕೆಟ್ಟರೆ ಆ ದೇವರು ಬಂದರೂ ತಪ್ಪಿಸಿಕೊಳ್ಳೋದಕ್ಕಾಗಲ್ಲ. ಬೆಚ್ಚಿ ಬೀಳಿಸೋ 5 ಭೀಕರ ಜ್ವಾಲಾಮುಖಿಗಳು. ಜ್ವಾಲಾಮುಖಿ ಉಂಟಾದಾಗ ನೀರಾವಿ, ಸಲ್ಫರ್ ಡೈಆಕ್ಸೈಡ್, ಹೈಡ್ರೋಜನ್ ಕ್ಲೋರೈಡ್, ಹೈಡ್ರೋಜನ್ ಫ್ಲೋರೈಡ್ ಕೂಡ ಇರುತ್ತೆ. ಇದು ಉಂಟಾದಾಗ ಜಾಗತಿಕ ತಾಪಮಾನ ಸ್ವಲ್ಪ ಕಡಿಮೆ ಆಗುತ್ತೆ. ಜ್ವಾಲಾಮುಖಿ ಉಂಟಾದಾಗ ಸುತ್ತಲಿನ ಪ್ರದೇಶವೆಲ್ಲ ಸರ್ವನಾಶವಾಗುತ್ತೆ. ಆದರೆ ಕೆಲವೊಮ್ಮೆ ಸುತ್ತಮುತ್ತಲಿನ ಪ್ರದೇಶಗಳನ್ನು ಫಲವತ್ತಾಗಿಸುತ್ತೆ. ಕೆಲವೊಮ್ಮೆ ಹೊಸ ದ್ವೀಪದ ಸೃಷ್ಟಿಗೂ ಕಾರಣವಾಗುತ್ತೆ. ಇನ್ನು ಇತಿಹಾಸದಲ್ಲಿ ಈವರೆಗೆ ನಡೆದ 5 ಅತಿ ಭೀಕರ ಜ್ವಾಲಾಮುಖಿಗಳನ್ನು ನೋಡೋದಾದ್ರೆ, ತಂಬೂರಾ ಶಿಖರ, ಇಂಡೋನೇಷ್ಯಾ. ಇತಿಹಾಸದಲ್ಲಿ ಸಂಭವಿಸಿದ ಅತಿ ಭೀಕರವಾದ ಜ್ವಾಲಾಮುಖಿ ಭೂಕಂಪನ ಇದಾಗಿದೆ. ಈ ದುರಂತದಲ್ಲಿ ಸುಮಾರು 92,000 ಜನ ಸಾವಿಗೀಡಾಗಿದ್ರು. ಹಲವರು ಜ್ವಾಲಾಮುಖಿಯಿಂದ ಸಾವಿಗೀಡಾದ್ರೆ ಉಳಿದವರು ಅದರಿಂದ ಉಂಟಾದ ಬೂದಿ ಸುತ್ತಲಿನ ಪ್ರದೇಶವನ್ನು ಮುಚ್ಚಿದ್ರಿಂದ ಸಾವನ್ನಪ್ಪಿದ್ರು. ಪಿಲೆ, ವೆಸ್ಟ್ ಇಂಡೀಸ್. ಈ ಪ್ರದೇಶದಲ್ಲಿ 1902ರಲ್ಲಿ ಭೀಕರ ಜ್ವಾಲಾಮುಖಿ ಸಂಭವಿಸಿತು. ಈ ಜ್ವಾಲಾಮುಖಿ 1000ಕ್ಕಿಂತಲೂ ಹೆಚ್ಚಿನ ಜನರನ್ನ ಬಲಿ ತೆಗೆದುಕೊಂಡಿತು. ಮಾತ್ರವಲ್ಲ, ಇಡೀ ಸೆಂಟ್ ಪಿರೆ ಎಂಬ ನಗರವನ್ನೇ ಸರ್ವನಾಶ ಮಾಡಿ ಹಾಕಿತ್ತು. ಲಕ್ಕಿ ಐಲ್ಯಾಂಡ್. ಇಲ್ಲಿ ಉಂಟಾದ ಜ್ವಾಲಾಮುಖಿಯಿಂದ ಹೆಚ್ಚಿನ ಪ್ರಾಣಾಪಾಯ ಉಂಟಾಗದೇ ಇದ್ರು. ಭಾರೀ ಪ್ರಮಾಣದಲ್ಲಿ ಪ್ರಾಕೃತಿಕ ಅಸಮತೋಲನ ಉಂಟಾಯಿತು. ಬೆಟ್ಟದ ಮೇಲೆ ಲಾವಾರಸ ಮತ್ತು ಹೈಡ್ರೋಫ್ಲೋರಿಕ್ ಆಸಿಡ್ನಿಂದಾಗಿ ಹಲವು ಜೀವಿಗಳು ನಾಶವಾದವು. ಅಲ್ಲಿವರೆಗೆ ಸುಂದರ ಕಾಡಿನಿಂದ ಕೂಡಿದ ಆ ಪ್ರದೇಶ ನಂತರ ಬರಡು ಭೂಮಿಯಾಯಿತು. ವೆಸುವಿಯಸ್, ಇಟಲಿ. ಈ ಪ್ರದೇಶದಲ್ಲಿ ಉಂಟಾದ ಜ್ವಾಲಾಮುಖಿಯಿಂದಾಗಿ ದಟ್ಟ ಅರಣ್ಯ ಭೂಮಿ ಮರುಭೂಮಿಯಂತಾಯಿತು. ಪಾಂಪೆ ಪರ್ವತ ಪ್ರದೇಶ ಭೂಮಿಯ ಬೆಂಕಿ ಉಗುಳುವಿಕೆಯಿಂದಲೇ ಸರ್ವನಾಶವಾಯಿತು. ಕೇವಲ 19 ಗಂಟೆಗಳಲ್ಲಿ ಇಡೀ ಅರಣ್ಯ ಪ್ರದೇಶದಲ್ಲಿ 10 ಅಡಿಯಷ್ಟು ಬೂದಿ ನಿರ್ಮಾಣವಾಗಿತ್ತು. ಕ್ರಕೋಟಾ, ಇಂಡೋನೇಷ್ಯಾ. ಸುಮಾರು 3/4 ಭಾಗದಷ್ಟು ಐಲ್ಯಾಂಡ್ ಜ್ವಾಲಾಮುಖಿಯಿಂದಾಗಿ ಸರ್ವನಾಶವಾಯಿತು. ಅನೇಕ ಜೀವಿಗಳನ್ನು ಈ ಜ್ವಾಲಾಮುಖಿ ಬಲಿ ತೆಗೆದುಕೊಂಡಿತು.
ಜ್ವಾಲಾಮುಖಿ ಹಿಮಚ್ಛಾದಿತ ಪ್ರದೇಶಗಳಲ್ಲೂ ಸ್ಫೋಟಿಸುತ್ತವೆ. ಒಂದು ಕಡೆ ಹಿಮಗಡ್ಡೆಗಳು ಇರುವಾಗಲೇ ಇಲ್ಲೊಂದು ಸ್ಫೋಟ ಸಂಭವಿಸಿ ಬಿಡುತ್ತವೆ. ನಿರಂತರವಾಗಿ ಚಳಿಯಿಂದ, ಮಳೆಯಿಂದ, ಹಿಮಗಡ್ಡೆಗಳಿಂದ ಆವೃತವಾಗಿರುವ ಪ್ರದೇಶಗಳಲ್ಲೂ ಜ್ವಾಲಾಮುಖಿ ಸ್ಫೋಟಿಸುತ್ತವೆ. ಹಿಮ ಇದೆ ಅಂತ ಇದೇನು ತಣ್ಣಗಾಗುವುದಿಲ್ಲ. ಭೂಮಿಯ ಮೇಲೆ ಉಕ್ಕಿ ತನ್ನ ಪ್ರತಾಪ ತೋರಿಸುತ್ತದೆ. ಪುಣ್ಯ ಭಾರತದಲ್ಲಿ ಇಂತಹ ಜ್ವಾಲಾಮುಖಿಗಳು ಸ್ಫೋಟಿಸುವುದಿಲ್ಲ. ಇಂತಹ ಪ್ರದೇಶಗಳು ಹತ್ತಿರದಲ್ಲೆಲ್ಲೂ ಇಲ್ಲ. ನೆರೆಯ ಅಫ್ಘಾನಿಸ್ತಾನದಲ್ಲಿ ಬಾಂಬ್ ಸ್ಫೋಟಿಸುತ್ತವೆಯೇ ವಿನಃ ಜ್ವಾಲಾಮುಖಿಗಳಿಲ್ಲ. ಅಷ್ಟರ ಮಟ್ಟಿಗೆ ಏಷ್ಯಾ ಇದರಿಂದ ಸೇಫ್. ಜ್ವಾಲಾಮುಖಿ ಎಷ್ಟೊಂದು ಭಯಾನಕವಾಗಿರುತ್ತದೆ ಅಂತ ನಿನಗೆ ಗೊತ್ತಾಗಿರುತ್ತೆ. ಯಾವ ದೇಶ ಎಷ್ಟೇ ಮುಂದುವರೆದಿರಲಿ, ಸೂಪರ್ ಪವರ್ ಅನಿಸಿಕೊಳ್ಳಲಿ, ಮನುಷ್ಯ ಅದೆಷ್ಟೇ ಸಂಶೋಧನೆ ನಡೆಸಲಿ, ಇಂತಹ ಪ್ರಾಕೃತಿಕ ವಿಕೋಪವನ್ನು ತಡೆಗಟ್ಟಲು ಆಗುವುದೇ ಇಲ್ಲ. ಅದಕ್ಕೆ ಪರಿಹಾರ ಒಂದೇ, ಆದಷ್ಟು ಪ್ರಕೃತಿ ಪರಿಸರವನ್ನು ಉಳಿಸೋದು. ಇಲ್ಲವಾದರೆ ನಾವು ನಿಂತ ನೆಲವೇ ಮುಂದೊಮ್ಮೆ ಅಗ್ನಿಕುಂಡವಾಗಬಹುದು. ನಿಂತ ನೆಲವೇ ಕುಸಿಯಬಹುದು. ಎಚ್ಚರ.